ಇದು ಒಂದು ಪುಸ್ತಕ ಇದೆ, ಫೆರಾರಿ ಮಾರಿದ ಫಕೀರ ಅಂತ, ದ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ. ಆ ಪುಸ್ತಕದಿಂದ ಆಯ್ದುಕೊಂಡ ಸಾಲುಗಳು ತುಂಬ ಇಷ್ಟ ಆಯ್ತು ನನಗೆ. ಮೂಢರು ಮತ್ತು ಜ್ಞಾನಿಗಳು ಒಂದೇ ವಿಷಯವನ್ನು ಮಾಡ್ತಾರೆ. ಮೂಢರು ಮತ್ತು ಜ್ಞಾನಿಗಳು ಒಂದೇ ವಿಷಯ ಮಾಡೋದು, ಆದರೆ ಇದರಲ್ಲಿ ಟೈಮ್ ಅಂತರ ಇರುತ್ತೆ, ಸಮಯದ ಅಂತರ ಇರುತ್ತೆ. ಜ್ಞಾನಿಗಳು ಅದನ್ನು ತಕ್ಷಣಕ್ಕೆ ಮಾಡ್ತಾರೆ, ಮೂಢರು ಅದನ್ನು ತಡವಾಗಿ ಮಾಡ್ತಾರೆ. ನಾನೀಗ ಅಸಿಸ್ಟೆಂಟ್ ಪ್ರೊಫೆಸರ್ ಆದಾಗ ನನಗೆ 35+ ಏಜ್ ಆಗಿತ್ತು. ಬಟ್ ಆ ಪೋಸ್ಟನ್ನು 23 ವರ್ಷಕ್ಕೆ ಹುಡುಗರು ತಗೊಂಡಿರ್ತಾರೆ. ನನ್ನ ಜೊತೆಗೆ ತುಂಬ ಸ್ನೇಹಿತರು 22-23 ವರ್ಷದವರೆಲ್ಲ 24 ವರ್ಷದವರು ಆ ಪೋಸ್ಟಲ್ಲಿ ಇದ್ದಾರೆ. ಅಂದರೆ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಆ ತಕ್ಷಣಕ್ಕೆ ಮಾಡಬೇಕು. ನಾವು ಲೇಟರ್ ಮುಂದೋಗ್ತಾ ಪೋಸ್ಟ್ ಪೋನಿಂಗ್ ನೇಚರ್ ಮಾಡ್ತಾ ಹೋದರೆ ಕೆಲವೊಮ್ಮೆ ಸಿಗ್ಬೋದು ಬದುಕಲ್ಲಿ, ಕೆಲವೊಮ್ಮೆ ಸಿಗದೇನೆ ಕಳ್ಕೊಬಿಡ್ತೀವಿ. ಹಾಗಾಗಿ ನಾವು ಮೂಢರ ಥರ ಪೋಸ್ಟ್ ಪೋನಿಂಗ್ ಮಾಡಬಾರ್ದು. ಫ್ರಮ್ ದ ಡೇ ಒನ್, ಅವತ್ತಿಂದವತ್ತೇ ಆ ಕ್ಷಣದಲ್ಲೇ ಮಾಡುವಂಥ ಅಭ್ಯಾಸ ಬೆಳೆಸ್ಕೊಳ್ಳೋಣ. ಅದು ಫಿಸಿಕಲ್ ಹ್ಯಾಬಿಟ್ಸ್ ಇರ್ಬೋದು, ಅಂದರೆ ಹೆಲ್ತ್ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಇದ್ದರೆ ಹೆಲ್ತ್ ಫಿಟ್ನೆಸ್ ಇರ್ಬೋದು, ಮೆಂಟಲ್ ಫಿಟ್ನೆಸ್ ಬಗ್ಗೆ ಇದ್ದರೆ ಮೆಂಟಲ್ ಫಿಟ್ನೆಸ್ ಇರ್ಬೋದು, ಸ್ಟಡಿ ಬಗ್ಗೆ ಇದ್ದರೆ ಸ್ಟಡಿ ಬಗ್ಗೆ ಇರ್ಬೋದು, ಹಣ ಗಳಿಕೆ ಬಗ್ಗೆ ಇದ್ದರೆ ಹಣ ಗಳಿಕೆ, ಯಾವ ವಿಚಾರ ಆಗಿರಲಿ ನೀವು ಅವತ್ತೇ ಮಾಡಬೇಕು. ನೀವು ಇನ್ಯಾವತ್ತೋ ಮಾಡ್ತೀವಿ ಅಂತ ಹೋದರೆ ಜ್ಞಾನಿಗಳು ಬೇಗ ಸಾಧಿಸ್ತಾರೆ, ನಾವು ಮೂಢರು ಲೇಟ್ ಆಗಿಬಿಡ್ತೀವಿ. ಹಾಗಾಗಿ ಮೂಢರಾಗಬಾರ್ದು, ತಕ್ಷಣ ಸಾಧಿಸುವ ಪ್ರಯತ್ನ ಮಾಡೋಣ.